ಹಾಯ್ ಫ್ರೆಂಡ್ಸ್, ನೋಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಈಗ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಫಸ್ಟಿಂದ ಹಾಕೋಣ ಅಂದರೆ ಕರೆಂಟ್ ಹೋಗ್ಬಿಡ್ತು. ಅದರಿಂದ ಎರಡು ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಕರಿಬೇವು ಮತ್ತು ಈರುಳ್ಳಿ 2 ಮತ್ತು ಇದು ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಹಾಕಿ ಈಗ ಫ್ರೈ ಆಗಿದೆ ಇದು. ಮತ್ತು ಹಸಿಮೆಣಸಿನಕಾಯಿ ಖಾರ ಕುಟ್ಟಾಕಿದ್ದೀನಿ ನಾನು. ಇದಕ್ಕೆ ಚೆನ್ನಾಗಿ ಟೇಸ್ಟ್ ಬರ್ತಿದ್ದು. ನೀವು ಈ ಥರ ಮಾಡ್ಕೊಂಡು ತಿಂದು ನೋಡಿ ಯಾವ ಥರ ಬರುತ್ತೆ ಅಂತ. ಟೇಸ್ಟ್ ತುಂಬ ಚೆನ್ನಾಗಿರ್ತಿದ್ವು. ನೋಡಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಈ ಥರ ಬೇಳೆ ಬೇಯಿಸಿದ್ವಲ್ಲ, ಈ ಬೇಳೆ ಮಿಕ್ಸ್ ಮಾಡೋಣ. ಒಣಗಿದ ಖಾರ ಹಾಕೋದ್ಕಿಂತ ಈ ಥರ ಹಸಿ ಖಾರ ಕುಟ್ಟಾಕಿರೋದು ತುಂಬ ಟೇಸ್ಟ್ ಬರುತ್ತೆ. ಬೇಳೆ ಸಾಂಬಾರು ಅನ್ನ ಸಾಂಬಾರು ಜೊತೆ ಒಳ್ಳೆ ಚೆನ್ನಾಗಿರುತ್ತೆ. ಒಂದೇ ಥರ ತಿಂದು ಬೇಜಾರಿರುತ್ತೆ. ಈ ಥರ ಮಾಡ್ಕೊಂಡು ತಿಂದು ನೋಡಿ ಯಾವ ಥರ ಬಂತು ಅಂತ ಹೇಳಿ ನಂಗೆ. ಫಸ್ಟಿಂದ ವೀಡಿಯೋ ಹಾಕೋಣ ಅಂತಿದ್ದೆ, ಕರೆಂಟ್ ಹೋಗ್ಬಿಡ್ತು, ಹಾಕೋಕ್ಕಾಗಲಿಲ್ಲ. ನೋಡಿ ಈ ಥರ ಗಟ್ಟಿ, ನಿಮಗೆ ಗಟ್ಟಿ ಬೇಕು ಅಂದ್ರೂ ಗಟ್ಟಿ ಮಾಡಿ, ಇಲ್ಲ ಜಾಸ್ತಿ ಗಟ್ಟಿ ಬೇಡ, ನೀರು ಬೇಕು ಅಂತಂದರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳಿ. ನೀರು ಹಾಕಿ ನಿಮ್ಗೆ ಎಷ್ಟು ಬೇಕಾದಷ್ಟು ನೋಡ್ಕೊಳ್ಳಿ. ನಾನು ಈಗ ರಾತ್ರಿ ಊಟಕ್ಕೆ ಅಂತ ಸಾಂಬಾರು ಮಾಡ್ತಾಯಿದ್ದೀನಿ. ಒಂದು ಟೈಮಿಗೆ ಅಷ್ಟೇ ಸಾಕಿದು. ನೋಡಿ ಇದು ಫಸ್ಟೇ ಬೇಳೆ ಮತ್ತು ಟೊಮಾಟೊ ಸ್ವಲ್ಪ ಅರಿಶಿನ ಹಾಕಿ ಬೇಯಿಸಿ ಒಂದು 3 ವಿಷಲ್ ಕೂಗಿಸಿಕ್ಕಿದ್ದೀನಿ. ಇದಕ್ಕೀಗ ಹಸಿರು ಮೆಣಸಿನ್ಕಾಯಿ ಖಾರ ಹಾಕಿರೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಸಾಂಬಾರು. ನೀವು ಒಂದು ಸಲ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ಈಗ ಸ್ವಲ್ಪ ನೋಡೋಣ ಉಪ್ಪು ಖಾರ ಹಾಕೋಣ ಬನ್ನಿ. ನಾನು ಒಂದು ಹಸಿರು ಮೆಣಸಿನ್ಕಾಯಿ ಒಂದು 6-7 ಹಸಿರು ಮೆಣಸಿನ್ಕಾಯಿ ಹಾಕಿನಿ. ಒಂದು ಅರ್ಧ ಸ್ಪೂನಷ್ಟು ಖಾರ, ಸ್ವಲ್ಪ ಅರಿಶಿನ, ಒಂದು 2 ಸ್ಪೂನಷ್ಟು 1.5 ಸ್ಪೂನು 2 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ನೋಡಿ ಈ ಥರ ಸ್ಪೂನಾಗ ಒಂದು 3/4 ಸ್ಪೂನಷ್ಟು ಸಾಂಬಾರು ಪೌಡ್ರು. ತುಂಬ ಚೆನ್ನಾಗಿರ್ತಿದೆ. ಅನ್ನ ಸಾಂಬಾರು ಜೊತೆ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮಾಡ್ಕೊಂಡು ಗೊತ್ತಾಗುತ್ತೆ ನಿಮಗೆ. ಅನ್ನ ಸಾಂಬಾರು ಜೊತೆ ಒಳ್ಳೆ ಟೇಸ್ಟ್ ಇರುತ್ತೆ. ಇದಕ್ಕೆ ಏನಾರು ನೆಂಚ್ಕೊಳಕ್ಕೆ ಮಾಡ್ಕೊಂಡು ತಿಂದ್ರಿ ಒಳ್ಳೆ ಊಟ ಆಗುತ್ತೆ. ಅವಾಗ ನಿಮಗೆ ಜಾಸ್ತಿ ಬೇಕು ಅಂತಂದರೆ ಹುಳಿ ಹಾಕ್ಕೊಂಡು ಜಾಸ್ತಿ ಮಾಡ್ಕೊಳ್ರಿ. ಬೆಳಗ್ಗೆನೂ ಬೇಕು ಸಾಂಬಾರು ಅಂದರೆ. ನಾವು ಒಂದು ಟೈಮ್ಗೋಸ್ಕರ ಇಷ್ಟೇ ಮಾಡ್ತಾಯಿದ್ದೀನಿ. ಒಂದು ಟೈಮಿಗೆ ಸಾಕು ನಮಗೆ ರಾತ್ರಿಗೀಗ ಅಂತ. ಹುಳಿ ಹಾಕಿರಿ ಇನ್ನೂ ಟೇಸ್ಟ್ ಬರ್ತಿದ್ದು. ನಾವೇನು ಹಾಕ್ತಾಯಿಲ್ಲ ಹುಳಿ. ಚೆನ್ನಾಗಿರ್ತಿದ್ದು ಚಪಾತಿ ಜೊತೆಗೆ, ರೊಟ್ಟಿ ಜೊತೆ, ಅನ್ನದ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ದಾಲ್ ಫೋಟೋ ಚೆನ್ನಾಗಿದೆ. ಇದು ಕುದೀಲಿ ಒಂದು 10 ನಿಮಿಷ. ನೋಡಿ ಕುದೀತಾ ಇದೆ, ತಕ್ಕ ಕುದೀತೈತೆ. ನಿಮ್ಗೆ ಯಾರಿಗೆಲ್ಲ ಈ ಥರ ಬೇಳೆ ಸಾಂಬಾರು ಇಷ್ಟ ಆಗುತ್ತೆ ಅಂತ ಹೇಳಿ ನಂಗೆ ಕಮೆಂಟಲ್ಲಿ ಹಾಕಿ. ಈ ಹಸಿರು ಮೆಣಸಿನ್ಕಾಯಿ ಕುಟ್ಟಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರ್ತಿದ್ದು ಸಾಂಬಾರೇ ಆಗಲಿ ಏನೇ ಮಾಡೋದಾದರೂ ಹಸಿರು ಮೆಣಸಿನ್ಕಾಯಿ ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದು ಹಸಿರು ಮೆಣಸಿನ್ಕಾಯಿ ಖಾರ ಕೊಡ್ತಾರೆ, ಅದು ಇನ್ನೂ ಟೇಸ್ಟ್ ಇರುತ್ತೆ. ಊಟದ ಜೊತೆ ಮೊಸರನ್ನ ಜೊತೆ ಒಳ್ಳೆ ಟೇಸ್ಟ್ ಕಾಂಬಿನೇಷನ್ ಆಗಿರುತ್ತೆ ಮೊಸರನ್ನ. ನೋಡಿ ಇದು ಕುದೀತಾ ಇದೆ. ನಿಮ್ಗೆ ಎಷ್ಟು ಬೇಕಾಗ್ತಲ್ಲ ಸಾಂಬಾರು ಅಷ್ಟು ನೋಡ್ಕೊಂಡು ಹಾಕೇಳಿ. ಈಗ ನೋಡಿ ಗಾರ್ನಿಷ್ಗೆ ಕೊತ್ತಂಬರಿ ಹಾಕೋಣ. ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಮಗೆ ಅಷ್ಟು ಸಬ್ಸ್ಕ್ರೈಬರ್ ಆಗ್ತಿಲ್ಲ. ನಾನು ಮಾಡಿ ಹಾಕ್ತಾಯಿದ್ದೀನಿ. ನನಗೆ ಬೇಜಾರಾಗ್ತೈತೆ, ಏನು ಮಾಡಬೇಕು. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹೆಣ್ಮಕ್ಳು ಏನೋ ಒಂದು ಹೆಣ್ಮಕ್ಳು ಅಂದಮೇಲೆ ಆಸೆ ಇದ್ದೇ ಇರ್ತೈತಿ ಅಂತ ಹೆಣ್ಮಕ್ಳಿಗಾದರೂ. ನಾವೇನು ಮಾಡಬೇಕು, ನಾವು ಮಾಡಿದ್ರೆ ಆಗುತ್ತಲ್ವ ಅನ್ನೋ ಆಸೆಯಲ್ಲಿ ಯಾವ್ದಾರು, ನಾನೇ ಅಂತಲ್ಲ ಯಾರಾದರೂ ನಾವು ಮಾಡಿದ್ರೆ ಆಗುತ್ತಲ್ವ ಅನ್ನೋ ಆಸೆಯಲ್ಲಿ ಮಾಡ್ತೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಲರಾಗಿ ಕಾಣ್ತಾಯಿದೆ ಬೇಳೆ ಸಾಂಬಾರು. ಒಳ್ಳೆ ಟೇಸ್ಟ್ ಬರುತ್ತೆ, ಒಳ್ಳೆ ಸೂಪರಾಗಿರುತ್ತೆ ಊಟದ ಅನ್ನ ಸಾಂಬಾರು. ಇನ್ನೊಂದು ಸಲ ಮಾಡ್ಕೊಂಡು ನೋಡಿ. ನಾನು ಹೇಳಿರೋ ಥರ ಮಾಡ್ಕೊಂಡು ತಿಂದು ಕಮೆಂಟಲ್ಲಿ ಹಾಕಿ ಯಾವ ಥರ ಬಂತು ಏನು ಅಂತ. ಇದೊಂದು ಚಿಕ್ಕ ವಿಡಿಯೋ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ತಕ್ಕ ಕುದೀತಾ ಇದೆ. ಒಳ್ಳೆ ಟೇಸ್ಟು. ಇದಿನ್ನೂ ಬೆಳಗ್ಗೆ ಇಂದು ಜಾಸ್ತಿ ನೀವು ಮಾಡ್ಕೊಟ್ರಿಂದ ಬೆಳಗ್ಗೆ ತಿಂದರೆ ಇನ್ನೂ ಟೇಸ್ಟ್ ಬರುತ್ತೆ. ಹೇಳ್ಬೇಕಂದ್ರೆ ಬೇಳೆ ಸಾರು ಅಷ್ಟು ಚೆನ್ನಾಗಿರ್ತಿದ್ದು. ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡಿ ನೀವೇ. ನೋಡಿ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ಚಿಕ್ಕದು ವಿಡಿಯೋ ಫ್ರೆಂಡ್ಸ್. ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.